ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇಷ್ಟು ಸಪೋರ್ಟ್ ಕೊಡ್ತಿದ್ದೀರಾ ಅಂತ ಅಂದರೆ ಪ್ರತಿದಿನ ನಾನು ತರಗತಿ ಮಾಡಲೇಬೇಕು. ಯಾಕಪ್ಪ ಅಂತಂದರೆ VA ಎಕ್ಸಾಮ್ಗೆ ನೀವು ತುಂಬ ಜನ ಏನಪ್ಪ ಮಾಡ್ತಿದ್ದೀರಾ ಅಂತಂದರೆ ಸಪೋರ್ಟನ್ನು ಮಾಡ್ತಿದ್ದೀರಾ. ಅದಕ್ಕಾಗಿ ಇವತ್ತಿನ 3ನೇ ತರಗತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸಂಪೂರ್ಣವಾಗಿ ತರಗತಿ ನೋಡಿ, ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ತರಗತಿಯಂತೂ ಫಿಕ್ಸ್. ನಿಮಗೆ 3 ತಿಂಗಳು ಎಕ್ಸಾಮ್ ಇದೆ ಅಂತ ಅಂದರೆ 3 ತಿಂಗಳವರೆಗೂ ಕೂಡ ಎಕ್ಸಾಮ್ ಆಗೋವರೆಗೂ ಕೂಡ ಕಂಟಿನ್ಯೂಸ್ ತರಗತಿ ಬರ್ತಾ ಇರ್ತವೆ. ಅದಕ್ಕಾಗಿ VA ಎಕ್ಸಾಮ್ಸ್ಗೆ ನಮ್ಮ ಒಂದು ಚಾನಲನ್ನು ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ನಾವು ಈಗ ಹೋಗ್ಬಿಡೋಣ. ಯಾಕೆಂದರೆ ಟೈಮ್ ಕೂಡ ಇಲ್ಲ, ಪ್ರತಿದಿನ ನಾವು ತರಗತಿಯನ್ನು ಮಾಡ್ಕೊಳ್ಳೇಬೇಕು. ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೋಡೋಣ ಬನ್ನಿ. ಓಕೆ, ನಾನು ಏನಪ್ಪ ಮಾಡ್ತಿದ್ದೇನೆ ಅಂತ ಅಂದರೆ ನಿಮಗೆ ಬೇಸನ್ನು ಹಾಕ್ತಿದ್ದೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಫಸ್ಟ್ 5 ಕ್ಲಾಸಸ್ ಬೇಸ್ ಇರುತ್ತೆ. ಬೇಸ್ ಅಂತಂದರೆ ಏನು, ನಮಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ. ಓಕೆನಾ, ಈಸಿ ಪ್ರಶ್ನೆಗಳನ್ನು ಮೊದಲು ಮಾಡ್ಕೊಂಬಿಡಿ. ಇದಾದ ಬಳಿಕ ನಾನೇನಪ್ಪ ಮಾಡ್ತೇನೆ ಅಂತ ಅಂದರೆ ನಿಮಗೆ ಕ್ಲಿಯರಾಗಿ ಅರೌಂಡ್ ನಿಮಗೆ ಒಂದು 100 ವಿಡಿಯೋ ಮಾಡ್ತೀನಿ. ಓಕೆನಾ, 90 ದಿನ ಇದೆ ಅಂತ ಅಂದರೆ 100 ವಿಡಿಯೋ ಮಾಡ್ತೀನಿ. 100 ವಿಡಿಯೋ ಕಂಪ್ಲೀಟಾಗಿ ನೋಡಿಬಿಡಿ. ಯಾವ ರೀತಿ ಪ್ರಿಪ್ರೇಷನನ್ನು ನೀವು ಮಾಡಿಸಿರ್ತೀರ ಅಂತ ಅಂದರೆ, ಯಾವ ರೀತಿ ಪ್ರಿಪ್ರೇಷನ್ ಆಗಿರುತ್ತೆ ಅಂತ ಅಂದರೆ ಎಂಥದ್ದೇ ಕ್ವಶನ್ ಬರಲಿ ಟ್ಯಾಕಲ್ ಮಾಡ್ತಕ್ಕಂಥ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ನಿಮ್ಮ ಹತ್ರ ಇರುತ್ತೆ. ಓಕೆನಾ, ಈಗ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಕದಂಬರ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಎಲ್ಲರೂ ಕೂಡ ಹೇಳ್ತಾರೆ ಕದಂಬರ ರಾಜಧಾನಿ ಯಾವುದು, ಬನವಾಸಿ ಅಂತ. ಅದೇ ಹಂಪಿ ಯಾರ ರಾಜಧಾನಿಯಾಗಿತ್ತು, ಹಂಪಿ ಇದು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಅದೇ ತಾಳಗುಂದ ಎಂಬತಕ್ಕಂಥ ಶಾಸನ ಯಾರ ಒಂದು ಇದರಲ್ಲಿ ಬರುತ್ತೆ, ಯಾವ ಒಂದು ರಾಜವಂಶದಲ್ಲಿ ಬರುತ್ತೆ ಅಂತ ಕೇಳಬಹುದು. ಅದು ಕೂಡ ಕದಂಬರ ರಾಜವಂಶದಲ್ಲಿ ಬರುತ್ತೆ. ಬಾದಾಮಿ ಎಂಬತಕ್ಕಂಥದ್ದು ಯಾರ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಬರ್ಬೋದು. ಇದು ಚಾಳುಕ್ಯರ ರಾಜಧಾನಿಯಾಗಿತ್ತು. ಇವು 4 ಕೂಡ ಕ್ಲಿಯರ್ ಆದವಾ ನಿಮಗೆ? ಕ್ಲಿಯರ್ ಆಗಲೇಬೇಕು, ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಕ್ಲಿಯರ್ ಮಾಡ್ಕೊಳ್ಳೇಬೇಕು ನೀವು. ಓಕೆನಾ, ಅದೇ ರೀತಿ ಬನ್ನಿ ಎರಡನೇ ಪ್ರಶ್ನೆ. ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಕದಂಬ ರಾಜ್ಯದ ಸ್ಥಾಪಕ ಅಂತ ಅಂದರೆ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತಲೂ ಕೂಡ ಕೊಟ್ಟಿರ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಬಟ್ ಇಲ್ಲಿ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟಂತೆ ನೀವು ಮಾಹಿತಿಗಳನ್ನು ಪಡ್ಕೊಂಡಿರಬೇಕು. ಕಾಕುತ್ಸವರ್ಮ ಎಂಬತಕ್ಕಂಥವ್ನು ಏನಿದ್ದಾನೆ, ಇವನು ಹಲ್ಮಿಡಿ ಶಾಸನವನ್ನು ಹೊರಡಿಸ್ತಾನೆ. ಮತ್ತು ಈ ಒಂದು ಕದಂಬ ಸಾಮ್ರಾಜ್ಯದ ಅತ್ಯಂತ ಏನಪ್ಪ ಅಂತಂದರೆ ಬಲಿಷ್ಠವಾಗಿರ್ತಕ್ಕಂಥ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಅರಸ ಇವನು. ಅದಕ್ಕೆ ಇವನ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅದೇ ಶಿವಪ್ಪ ನಾಯಕ ಎಂಬತಕ್ಕಂಥವನು ಇವನು ಕೆಳದಿ ಅರಸರಲ್ಲಿ ಕಂಡು ಬರ್ತಾನೆ. ಶಿವಪ್ಪ ನಾಯಕ ಎಂಬತಕ್ಕಂಥವನು. ಅದೇ ವೀರಭದ್ರ ನಾಯಕ ಇವನು ಕೂಡ ಕೆಳದಿ ಅರಸರಲ್ಲಿ ಕಂಡು ಬರ್ತಾನೆ. ಇವರ ಬಗ್ಗೆಯೂ ಕೂಡ ನೀವು ಓದಬೇಕು. ಕೆಳದಿ ವಂಶಸ್ಥರು ಏನಿದ್ದಾರೆ, ಕೆಳದಿ ಶಿವಪ್ಪ ನಾಯಕ ಆಗಿರ್ಬೋದು, ಕೆಳದಿ ನಾಯಕರು ಇದ್ದಾರೆ, ಅವ್ರ ಬಗ್ಗೆಯೂ ಕೂಡ ಪ್ರಶ್ನೆ ಬರ್ತಾ ಇದೆ. ಈಗ ಅದಕ್ಕಾಗಿ ಅವ್ರ ಬಗ್ಗೆಯೂ ಕೂಡ ಏನು ಮಾಡಬೇಕು, ನಾವು ಓದ್ಕೊತ ಹೋದರೆ ನಮಗೆ ಕ್ಲಿಯರಾಗಿ ಮಾಹಿತಿ ಸಿಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಕೆಲ ವಿದ್ಯಾರ್ಥಿಗಳು ಏನಪ್ಪ ಹೇಳ್ತಾ ಇದ್ರು ಅಂತಂದರೆ ನಮಗೆ ಇಂಗ್ಲೀಷಲ್ಲಿ ಮಾಹಿತಿ ಬೇಕಿತ್ತು ಸರ್, ನೀವು ಕನ್ನಡದಲ್ಲಿ ಕೊಡ್ತಾ ಇದ್ದೀರಾ ಗುಡ್, ಬಟ್ ನಮಗೆ ಇಂಗ್ಲೀಷಲ್ಲೂ ಕೂಡ ಮಾಹಿತಿ ಬೇಕು ಅಂತ ಹೇಳ್ತಾ ಇದ್ದೀರಾ. ವಿದ್ಯಾರ್ಥಿಗಳೇ, ಟೈಪಿಂಗ್ ಕಾಸ್ಟ್ ತುಂಬ ಆಗುತ್ತೆ. ಅಂದರೆ ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಇರೋದ್ರಿಂದ ಟೈಪಿಂಗ್ ಕಾಸ್ಟ್ ತುಂಬ ಇರುತ್ತೆ. ಬಟ್ ಅದರ ಬದಲಿಗೆ ನಾವೇನಪ್ಪ ಮಾಡ್ತಿದ್ದೇವೆ ಅಂತ ಅಂದರೆ ಇಂಗ್ಲೀಷ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಕ್ಲಿಪ್ಪನ್ನು ಹಾಕ್ತೀನಿ ಇವಾಗ, ಅದನ್ನು ನೋಡ್ಕೊಳ್ಳಿ. ನೋಡಿ, ನೀವು ಇಂಗ್ಲೀಷಲ್ಲಿ ಯಾರು ನಮಗೆ ನೋಟ್ಸ್ ಬೇಕು, ಇಂಗ್ಲೀಷಲ್ಲಿ ನಮಗೆ ಕಾಂಟೆಂಟ್ ಬೇಕು ಅಂತ ಇದ್ರಿ, ಅವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಕಾಂಟೆಂಟು. ಅಂದರೆ ಈಗ ಆಲ್ರೆಡಿ ನಾವು ಏನಪ್ಪ ಮಾಡಿದ್ದೀವಿ ಅಂತ ಅಂದರೆ ನಿಮಗೆ ಇನ್ಮೇಲೆ ನಾವು ಪೊಲಿಟಿಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ಈಗ ಪೊಲಿಟಿ ಸ್ಟಾರ್ಟ್ ಆಗಿದೆ ಮತ್ತು ನಡೀತಾ ಇದೆ ಪೊಲಿಟಿ. ಅದಕ್ಕಾಗಿ ಯಾರೇ ಇನ್ನೂ ಕೂಡ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಪಕ್ಕಾ ಯೂಸ್ ಆಗುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಹಾಕಿರ್ತೀವಿ, ನೋಡ್ಕೊಳ್ಳಿ. ಇದು ನಿಮಗೆ ಯೂಸ್ ಆಗುತ್ತೆ. ಮತ್ತು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಲೆವೆಲ್ ಕಾಂಟೆಂಟ್ ಇರುತ್ತೆ. ಒಂದ್ಸಲಿ ಓದಿದರೆ ನಿಮಗೆ ಸ್ಕೋರ್ ಮಾಡೋದಕ್ಕೆ ಅಥವಾ ಸ್ಕೋರ್ ಜಾಸ್ತಿ ಆಗೋದಕ್ಕೆ ಯೂಸ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಬೇಕಿದ್ರೆ ಜಾಯಿನ್ ಆಗ್ಬೋದು. ಓಕೆನಾ, ಆ ಕ್ಲಿಪ್ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈಗ ಡೈರೆಕ್ಟಾಗಿ ನಾವು 3ನೇ ಪ್ರಶ್ನೆಗೆ ಹೋಗೋಣ. ಏನಪ್ಪ 3ನೇ ಪ್ರಶ್ನೆ ಅಂತ ಅಂದರೆ ಕದಂಬ ವಂಶದ ಅತ್ಯಂತ ಪ್ರಬಲ ದೊರೆ ಯಾರು ಅಂತ ಕೇಳಿದರೆ ನಾನು ಈಗಾಗಲೇ ಹೇಳಿದೆ, ಕದಂಬ ವಂಶದ ಅತ್ಯಂತ ಪ್ರಬಲ ದೊರೆ ಕಾಕುತ್ಸವರ್ಮ ಅಂತ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮಯೂರ ವರ್ಮನ ಬಗ್ಗೆ ಅಥವಾ ಮಯೂರ ಶರ್ಮನ ಬಗ್ಗೆ ಕೇಳಬಹುದು. ಮಯೂರ ಶರ್ಮ ಈ ಒಂದು ಕದಂಬ ವಂಶದವನ್ನು ಸ್ಥಾಪನೆ ಮಾಡಿದವನಾಗಿರ್ತಾನೆ. ಶಾಂತಿವರ್ಮ ಎಂಬತಕ್ಕಂಥದ್ದು ಇವನು ಕೂಡ ತಾಳಗುಂದ ಶಾಸನವನ್ನು ಹೊರಡಿಸ್ತಾನೆ. ಇವನು ಕೂಡ ತುಂಬ ಇಂಪಾರ್ಟೆಂಟು. ಮೃಗೇಶವರ್ಮ ಎಂಬತಕ್ಕಂಥದ್ದು ಏನಿದ್ದಾನಲ್ವ, ಮೃಗೇಶವರ್ಮ, ಈ ಒಂದು ಮೃಗೇಶವರ್ಮ ಏನಿದ್ದಾನೆ ಅತ್ಯಂತ ಕೊನೆಯ ರಾಜ ಇವನು. ಇಷ್ಟು ಗೊತ್ತಿರಬೇಕು ಕದಂಬ ರಾಜವಂಶದಲ್ಲಿ. ಅದೇ ರೀತಿಯಲ್ಲಿ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತಲ್ಲಿ ಪ್ರಶ್ನೆ ಕೇಳ್ತಾರೆ. ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ. ಯಾವ ವರ್ಷದಲ್ಲಿ ಈ ಒಂದು ಹಲ್ಮಿಡಿ ಶಾಸನವನ್ನು ಬರೆಯಲಾಯಿತು ಅಂತ ಅಂದರೆ 450ನೇ ವರ್ಷದಲ್ಲಿ.
ಇದು ಕೂಡ ಪ್ರಶ್ನೆ ಕೇಳಿದರೆ ಮುಂದೆ ಬರುತ್ತೆ. ಅದೇ ರೀತಿ ತಾಳಗುಂದ ಶಾಸನ ಏನಿದೆ ಇದು ಮೊದಲ ಸಂಸ್ಕೃತ ಶಾಸನ. ಇದು ಎಲ್ಲಿ ಕಂಡು ಬರುತ್ತೆ? ಚಿತ್ರದುರ್ಗದಲ್ಲಿ, ತಾಳಗುಂದ ಚಿತ್ರದುರ್ಗದಲ್ಲಿ ಬರುತ್ತಾ? ಇಲ್ಲ, ಮೇಗುತಿ ದೇವಾಲಯ. ತಾಳಗುಂದ ಅಂತಂದರೆ ಶಿಕಾರಿಪುರ ತಾಲೂಕಿನಲ್ಲಿ ಕಂಡುಬರುತ್ತೆ. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನಲ್ಲಿ ಈ ಒಂದು ತಾಳಗುಂದ ಶಾಸನ ಕಂಡುಬರುತ್ತೆ. ಇದರ ಬಗ್ಗೆಯೂ ಕೂಡ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಅಲಹಾಬಾದ್ ಶಾಸನ, ಮಳವಳ್ಳಿ ಶಾಸನ ಮುಂದೆ ಕ್ವಶನ್ಸ್ ಬಂದಾಗ ಹೇಳ್ಕೊಳ್ತಾ ಹೋಗ್ತೇನೆ. ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಹಲ್ಮಿಡಿ ಶಾಸನವು ಯಾವ ಶತಮಾನಕ್ಕೆ ಸೇರಿದ್ದು ಅಂತ ಕೇಳಿದರೆ ನೋಡಿ 450 ಅಂತ ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಇಸ್ವಿ ಕೊಡೋದಿಲ್ಲ. ಇಸ್ವಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಬಟ್ ಶತಮಾನ ಅಂತ ಹಾಕಿಬಿಡ್ತಾರೆ. ಈ ರೀತಿಯಾಗಿ ಶತಮಾನ ಅಂತ ಹಾಕಿದಾಗ 450 4ನೇ ಶತಮಾನ ಅಂತ ಹಾಕಿ ಬರೋರು ತುಂಬ ಜನ ಇರ್ತೀರ. ಓಕೆನಾ? ಅದಕ್ಕಾಗಿ ಈ ಒಂದು ಪ್ರಶ್ನೆ ತಂದಿದ್ದೇನೆ ನೋಡಿ. 450 ಎಂಬತಕ್ಕಂಥದ್ದು 5ನೇ ಶತಮಾನ. ಯಾವ ರೀತಿ ನಾವು ನೆನ್ಪಿಟ್ಕೋಬೇಕು? 400ರಿಂದ 500ಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಅಂದರೆ 500ನೇದು ಅಂದರೆ ಲಾಸ್ಟ್ ನಂಬರ್ ಯಾವುದಿದೆ? 5 ಇದೆ. ಓಕೆನಾ? 5 ಇದೆ. ಅದು ಅದರ ಒಳಗೆ ಅದರ ಹಿಂದೆ ಇರ್ತಕ್ಕಂಥ ಶತಮಾನ ಯಾವುದು? 5ನೇ ಶತಮಾನ. ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಮಿಸ್ ಆಗೋದಿಲ್ಲ. ಹಲ್ಮಿಡಿ ಶಾಸನ ಯಾವ ಶತಮಾನಕ್ಕೆ ಸೇರಿದ್ದು ಅಂತ ಕೇಳಿದರೆ ಅದು 5ನೇ ಶತಮಾನಕ್ಕೆ ಸೇರಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಬನ್ನಿ 6ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ತುಂಬ ಇಂಪಾರ್ಟೆಂಟ್ ಇಲ್ಲಿ. ವಿಜಯನಗರ ಸಾಮ್ರಾಜ್ಯ ಕರ್ನಾಟಕವನ್ನು ಆಳಿದ ಅತ್ಯಂತ ದೊಡ್ಡ ಮನೆತನ ಆಗಿರ್ಬೋದು. ಮತ್ತು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಪಕ್ಕಾ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಅದಕ್ಕಾಗಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಏನಪ್ಪ ಮಾಡಬೇಕು ನೀವು ಅಂತ ಅಂದರೆ ಕರೆಕ್ಟಾಗಿ ಓದ್ಕೋಬೇಕು. ಒಂದ್ಸಲಿ ಹಿಸ್ಟ್ರಿ ಬುಕ್ ತೆಗೀರಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಈಗ ಏನಪ್ಪ ಮಾಡ್ತಿದ್ದೇನೆ, ನಾನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ, ಅಂದರೆ ಬೇಸಿಕ್ ಪಾಯಿಂಟ್ಸ್ ಹೇಳ್ಕೊಡ್ತಾ ಇದ್ದೇನೆ. ನೆಕ್ಸ್ಟು ಯಾವ್ಯಾವ ಟಾಪಿಕ್ ಓದಬೇಕು ಅಂತ ಮೊದಲು 5 ಕ್ಲಾಸಲ್ಲಿ ಬರುತ್ತೆ. ಇದು 3ನೇ ಕ್ಲಾಸು. ಇನ್ನೂ 2 ಕ್ಲಾಸಲ್ಲಿ ಇದೇ ರೀತಿ ಬರುತ್ತೆ. ಬಟ್ ಅದಾದ ಮೇಲೆ ಇದೆ ಅಲ್ವಾ ಕ್ಲಾಸು, ತುಂಬ ಮಸ್ತ್ ಇರುತ್ತೆ. ಓಕೆನಾ? ನೋಡಿ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದರೆ ಹಕ್ಕ ಮತ್ತು ಬುಕ್ಕರು. ಈ ಒಂದು ವಿಜಯನಗರ ಸಾಮ್ರಾಜ್ಯ ನಮ್ಮ ಒಂದು ಸ್ಥಾಪನೆ ಏನಾಯಿತು 1336ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮೊಘಲರ ಆಡಳಿತ ಮಾಡ್ತಾ ಇರ್ತಕ್ಕಂಥ ದೊರೆ ಯಾರು ಅಂತ ಪ್ರಶ್ನೆ ಆಗಿದೆ. ಯಾರಪ್ಪ ಮೊಘಲರ ಆಡಳಿತ ಮಾಡ್ತಾ ಇರ್ತಕ್ಕಂಥವನು ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್. ಇವನೇನು ಮಾಡ್ತಾ ಇದ್ದ? ಮೊಘಲರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಹಕ್ಕ ಬುಕ್ಕರು ಏನಿರ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಕ್ವಶನ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಬನ್ನಿ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ವರ್ಷ ಯಾವುದು ಅಂತ ಕೇಳಿದರೆ ನಾನು ಈಗಾಗಲೇ ಹೇಳಿದೆ 1336. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಲ್ಲಿ ಸೇಮ್ ಇನ್ನೂ ಈಸಿ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿಬಿಟ್ಟಿದ್ದಾರೆ. ತುಂಬ ಈಸಿ, ಹಂಪಿ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಆಂಧ್ರ ಭೋಜ ಎಂಬತಕ್ಕಂಥ ಒಂದು ಬಿರುದನ್ನು ಪಡೆದ ವಿಜಯನಗರದ ದೊರೆ ಯಾರು ಅಂತ ಕೇಳಿದರೆ ಇಂಥವೆಲ್ಲ ಈಸಿ ಕ್ವಶನ್ಸ್. ಇವು ಈಸಿ ಕ್ವಶನ್ಸ್ ಏನು ಮಾಡ್ತೀರಾ, ತುಂಬ ವಿದ್ಯಾರ್ಥಿಗಳಿಗೆ ಇಂಥ ಕ್ವಶನ್ಸ್ಗೆ ಆನ್ಸರೇ ಗೊತ್ತಿರಲ್ಲ. ಆದರೂ ಕೂಡ ಏನು ಹೇಳ್ತಾರೆ, ನನಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬೇಕು ಅಂತ ಕೇಳ್ತಿರ್ತಾರೆ. ಸ್ಟೇಟ್ಮೆಂಟ್ ವೈಸ್ ತೆಗೆದುಕೊಂಡು ಬರ್ತೇನೆ, ನೀವು ನೋಡಿ ಅಂತೆ ಸ್ಟೇಟ್ಮೆಂಟ್ ವೈಸ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಅಂತೆ. ಬಟ್ ಈಗ ನೆನ್ಪಿಟ್ಕೊಳ್ಳಿ, ಇಂಥ ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಆಂಧ್ರ ಭೋಜ ಎಂಬತಕ್ಕಂಥ ಬಿರುದನ್ನು ಪಡೆದ ವಿಜಯನಗರದ ದೊರೆ ಯಾರಪ್ಪ ಅಂತ ಅಂದರೆ ಇಲ್ಲಿ ಕೃಷ್ಣದೇವರಾಯ ಅಂತ. ಈ ಒಂದು ಕೃಷ್ಣದೇವರಾಯ ಯಾವ ಒಂದು ಇದರಲ್ಲಿ ಬರ್ತಾನೆ, ಸಂಗಮ ಬರ್ತಾನ, ಸಾಳುವ ಬರ್ತಾನ, ತುಳುವ ಬರ್ತಾನ ಅಥವಾ ಅರವಿಡು ಬರ್ತಾನ ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು. ಈ ಒಂದು ಕೃಷ್ಣದೇವರಾಯ ಏನಿದ್ದಾನೆ ತುಳು ವಂಶದಲ್ಲಿ ಕಂಡು ಬರ್ತಾನೆ. ಅದಕ್ಕಾಗಿ ತುಳು ವಂಶ ಕೂಡ ತುಂಬ ಇಂಪಾರ್ಟೆಂಟು, ಈ ಒಂದು ಕೃಷ್ಣದೇವರಾಯನ ವಂಶ. ಅದಕ್ಕಾಗಿ ಇದು ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕರೆಕ್ಟಾಗಿ ನೀವು ಏನು ಮಾಡಬೇಕು, ಓದ್ಕೋಬೇಕು ತುಳು ವಂಶವನ್ನು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಕಾಲ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ ಅಷ್ಟದಿಗ್ಗಜರಲ್ಲಿ ಪ್ರಮುಖರು ಯಾರು ಅಂತಲ್ಲಿ ಕೇಳಿದರೆ ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಪಿಂಗಾಳಿ ಸೂರಣ್ಣ ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು 3 ಕೂಡ ಓದಿರ್ತೀವಿ. ಈ ಒಂದು ತೆನಾಲಿ ರಾಮಕೃಷ್ಣ ಆಗಿರ್ಬೋದು, ಅಲ್ಲಸಾನಿ ಪೆದ್ದಣ್ಣ ಆಗಿರ್ಬೋದು, ಮತ್ತು ಇಲ್ಲಿ ಪಿಂಗಾಳಿ ಸೂರಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಓದಿರ್ತೀವಿ. ಬಟ್ ಏನು ಮಾಡ್ತೀವಿ, ಯಾವುದಾದ್ರು ಒಂದು ಹಾಕಿ ಬಂದುಬಿಡ್ತೀವಿ ಇವನಿದ್ದ ಅಂತ. ಬಟ್ ಅಷ್ಟದಿಗ್ಗಜರಲ್ಲಿ ಎಲ್ಲರೂ ಕೂಡ ಇದ್ದರು. ಹಾಗಾಗಿ ಆಪ್ಷನ್ ಡಿಯನ್ನು ನೋಡೋದಿಲ್ಲ, ಮೇಲಿನ ಎಲ್ಲ ಕೂಡ ಅಂತ ಆಪ್ಷನ್ ಡಿ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಒಂದು ವಿಜಯನಗರ ಸಾಮ್ರಾಜ್ಯದ ಅಷ್ಟದಿಗ್ಗಜರಲ್ಲಿ ಪ್ರಮುಖರು ಯಾರಪ್ಪ ಅಂತಾರೆ, ಮೇಲಿನ ಎಲ್ಲರೂ ಕೂಡ ಇರ್ತಾರೆ ಅಂತ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಯಾವ ವರ್ಷದಲ್ಲಿ ನಡೆಯಿತು? ನೋಡಿ, ರಕ್ಕಸ ತಂಗಡಿ ಎಂಬತಕ್ಕಂಥದ್ದು ಎಲ್ಲಿದೆ? ತುಂಬ ಇಂಪಾರ್ಟೆಂಟ್ ಇದು ರಕ್ಕಸ ತಂಗಡಗಿ ಎಂಬತಕ್ಕಂಥದ್ದು ಇದು ಪ್ಲೇಸ್ ಅಥವಾ ಸ್ಥಳ. ಇದು ರಕ್ಕಸಗಿ ಮತ್ತು ತಂಗಡಗಿ ಅಂತ. ಆ ಒಂದು ರಕ್ಕಸಗಿ ಮತ್ತು ತಂಗಡಗಿ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಆಗಿದಂಥ ಒಂದು ತಾಳಿಕೋಟೆ ಕದನವನ್ನು ಏನಪ್ಪ ಮಾಡ್ತಾರೆ, ರಕ್ಕಸ ತಂಗಡಗಿ ಕದನ ಅಂತಲೇ ಹೆಸರಿಡ್ತಾರೆ. ಓಕೆನಾ? ಅದಕ್ಕಾಗಿ ಹೆಸರಿಡ್ತಾರೆ. ಈ ಒಂದು ರಕ್ಕಸ ತಂಗಡಗಿ ಕದನ ಅಥವಾ ತಾಳಿಕೋಟೆ ಕದನ ಯಾರ ನಡುವೆ ನಡೆಯುತ್ತೆ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು.
ಬಹುಮನಿ ಸುಲ್ತಾನರು ಇವರ ನಡುವೆ ನಡೆಯುತ್ತೆ. ಓಕೆನಾ. ಈ ಒಂದು ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1565 ನಡೆದಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿಯಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸೈನ್ಯಕ್ಕೆ ನಾಯಕತ್ವ ವಹಿಸಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಯಾರಪ್ಪ ನಾಯಕತ್ವವನ್ನು ವಿಜಯನಗರ ಸೈನ್ಯಕ್ಕೆ ವಹಿಸಿದವರು ಯಾರಪ್ಪ ಅಂತ ಅಂದರೆ ರಾಮರಾಯ ಅಂತ. ರಾಮರಾಯ ಏನಿರ್ತಾನೆ ಸದಾಶಿವರಾಯನ ಒಂದು ಅಳಿಯ ಆಗಿರ್ತಾನೆ. ಇವನೇನು ಮಾಡ್ತಾನೆ ಎಲ್ಲವನ್ನು ಕೂಡ ಹೋಗಿ ಸೋಲಿಸೋದಕ್ಕೆ ಇವನೇ ಕಾರಣ. ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸೋದಕ್ಕೆ ಇವನೇ ಕಾರಣ. ಅಳಿಯ ರಾಮರಾಯ ಅಂತ ಸದಾಶಿವರಾಯನ ಒಂದು ಅಳಿಯ ಇವನು ಆಗಿರ್ತಾನೆ. ಇದು ಕೂಡ ಗೊತ್ತಿರಬೇಕು. ಅದೇ ರೀತಿ ಬನ್ನಿ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ವಂಶ ಯಾವುದು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ. ಸಂಗಮ, ಸಾಳುವ, ತುಳುವ, ಅರವಿಡು ಅಂತ ಲೈನಾಗಿ ಕೊಟ್ಬಿಟ್ಟಿದ್ದಾರೆ. ಅರವಿಡು ಕೊನೆಯ ಒಂದು ವಂಶ ಅಂತ. ಇದೇ ರೀತಿ ಏನಪ್ಪ ಕೊಡ್ತಾರೆ ಅಂತ ಅಂದರೆ ಸಂಗಮ, ಸಾಳುವ, ತುಳುವ, ಅರವಿಡು ಅಂತ ಮಿಕ್ಸ್ ಮಾಡಿಬಿಟ್ಟು ವಿಜಯನಗರವನ್ನು ಸಾಮ್ರಾಜ್ಯವನ್ನು ಆಳಿದಂಥ ಒಂದು ರಾಜವಂಶಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಹಾಕ್ತಾರೆ. ಅದಕ್ಕಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಒಂದು ವಂಶಗಳು ಸಂಗಮ ಮೊದಲು ಬರುತ್ತೆ, ಸಾಳುವ 2ನೇದು, ತುಳುವ 3ನೇದು, ಅರವಿಡು 4ನೇದು. ಪಕ್ಕಾ ಪ್ರಶ್ನೆ ಬರುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ, ಬಹಮನಿ ಸುಲ್ತಾನರ ಆರಂಭಿಕ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಗುಲ್ಬರ್ಗ. ಈ ಒಂದು ಪ್ರಶ್ನೆ ಕೇಳಿದ್ದಾರೆ, ತುಂಬ ಸಲ ಕೇಳಿದ್ದಾರೆ, ಬಹಮನಿ ಸುಲ್ತಾನರ ಆರಂಭಿಕ ರಾಜಧಾನಿ ಯಾವುದು ಅಂತ. ಅದಕ್ಕಾಗಿ ತಂದಿದ್ದೇನೆ. ಗುಲ್ಬರ್ಗ ಎಂಬತಕ್ಕಂಥದ್ದು ಇವರ ಒಂದು ಮೊದಲ ರಾಜಧಾನಿ ಆಗಿದೆ. ಅದೇ ರೀತಿ ಬನ್ನಿ, ಬಾದಾಮಿ ಚಾಳುಕ್ಯರ ಸ್ಥಾಪಕರು ಯಾರು ಅಂತ ಕೇಳಿದರೆ ತುಂಬ ಈಸಿ. ಬಾದಾಮಿ ಚಾಳುಕ್ಯರನ್ನು ಪುಲಿಕೇಶಿ 1ನೇ ಪುಲಿಕೇಶಿ ಸ್ಥಾಪನೆ ಮಾಡ್ತಾನೆ. ಪುಲಿಕೇಶಿ 2 ನರ್ಮದಾ ನದಿ ಕದನವನ್ನು ಮಾಡ್ತಾನೆ. ಹರ್ಷವರ್ಧನವನ್ನು ಸೋಲಿಸಿ ನರ್ಮದಾ ನದಿಯ ಮೇಲೆ ಹರ್ಷವರ್ಧನನ ಬಿಟ್ಟು ದಕ್ಷಿಣ ಪತೇಶ್ವರ ಎಂಬತಕ್ಕಂಥ ಒಂದು ಬಿರುದನ್ನು ಇಲ್ಲಿ ಪಡ್ಕೊಳ್ತಾನೆ. ಯಾರಪ್ಪ ಅಂತಂದರೆ ಪುಲಿಕೇಶಿ 2. ಇಮ್ಮಡಿ ಪುಲಿಕೇಶಿ ಅಂತಲೇ ಇವರನ್ನು ಕರಿತಾ ಇದ್ರು. ಇವರು ಯಾವ ಒಂದು ರಾಜ್ಯದಲ್ಲಿ ಬರ್ತಾನೆ ಅಂತ ಕೇಳ್ಬೋದು. ಚಾಳುಕ್ಯರಲ್ಲಿ ಕಂಡು ಬರ್ತಾನೆ ಇವನು, ಬಾದಾಮಿ ಚಾಳುಕ್ಯರಲ್ಲಿ. ಇದರ ಬಗ್ಗೆ ಪ್ರಶ್ನೆ ಆಗುತ್ತೆ. ಬಾದಾಮಿ ಚಾಳುಕ್ಯರು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇತ್ತೀಚೆಗೆ ಕಲ್ಯಾಣಿ ಚಾಳುಕ್ಯರ ಮೇಲೆ ಪ್ರಶ್ನೆ ಬಂದಿದೆ. ಈಗ ಬಾದಾಮಿ ಚಾಳುಕ್ಯರ ಮೇಲೆ ಪಕ್ಕಾ ಪ್ರಶ್ನೆ ಬರುತ್ತೆ. ಓಕೆನಾ. ನೀವು ಬೇಕಾದರೆ ಮುಂದೆ ಬರ್ತಕ್ಕಂಥ ಒಂದು AO ಎಕ್ಸಾಮಲ್ಲಿ ನೋಡ್ಬೋದು. ಬಾದಾಮಿ ಚಾಳುಕ್ಯರ ಮೇಲೆ ಪಕ್ಕಾ ಪ್ರಶ್ನೆ ಇರುತ್ತೆ, ನೋಡಿ ಒಂದ್ಸಲ ಬೇಕಾದರೆ. ನೆಕ್ಸ್ಟು ನಿನ್ನೆ ಸೇಮ್ ಕ್ವಶನ್ ಬಂದಿದೆ ಅಂತ ಕಾಣುತ್ತೆ. ಪಟ್ಟದಕಲ್ಲಿನ ಕಾಶಿ ವಿಶ್ವನಾಥ ದೇವಾಲಯ ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದರೆ ಚಾಳುಕ್ಯರು. ಸೇಮ್ ಕ್ವಶನ್ ಬಂದುಬಿಟ್ಟಿದೆ ಅಂತ ಕಾಣುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಯ್ಸಳರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಸಳ ಎಂಬತಕ್ಕಂಥವನು ಹೊಯ್ಸಳರ ಒಂದು ಸ್ಥಾಪಕ ಆಗಿರ್ತಾನೆ. ಬಟ್ ಇವನ ಹೆಸರು, ನಿಜವಾದ ಹೆಸರೇನು, ನೃಪಕಾಮ ಅಂತ. ಓಕೆನಾ. ತುಂಬ ಇಂಪಾರ್ಟೆಂಟು, ನೃಪಕಾಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಹೊಯ್ಸಳರ ಸಾಮ್ರಾಜ್ಯವು ಯಾವ ನದಿಯ ಪ್ರದೇಶಗಳನ್ನು ಆವರಿಸಿತ್ತು ಅಂತ ಕೇಳಿದ್ದಾರೆ. ಕಾವೇರಿ, ಕೃಷ್ಣ, ತುಂಗಭದ್ರ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಈ ಒಂದು ಹೊಯ್ಸಳರ ಒಂದು ಸಾಮ್ರಾಜ್ಯ ಏನಿದೆ ಇದು ಬೇಲೂರು, ಹಳೇಬೀಡು, ಸೋಮನಾಥಪುರ ಇವೆಲ್ಲವೂ ಕೂಡ ಎಲ್ಲಿ ಕೇಳಿರ್ತೀರ, ಹಾಸನದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಕೂಡ ಹಾಸನದಲ್ಲಿ ಇದ್ದಿದ್ದು. ತುಂಗಭದ್ರಾ ನದಿ ಕೂಡ ಇತ್ತು. ಈ ಕಡೆ ಕೆಳಗೆ ಕಾವೇರಿ ನದಿ ಕೂಡ ಇತ್ತು. ಸ್ವಲ್ಪ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ವಿಷ್ಣುವರ್ಧನನ್ನು ಸೋಲಿಸೋದಕ್ಕೆ, ವಿಷ್ಣುವರ್ಧನ ಇವನೇ ಇರ್ತಾನೆ, ಇವನ ಆಸ್ಥಾನದಲ್ಲಿ ಇರ್ತಾನೆ, ವಿಕ್ರಮಾದಿತ್ಯ ಇರ್ತಾನೆ. ವಿಷ್ಣುವರ್ಧನ ಯಾರಪ್ಪ ಅಂತಂದರೆ ಚಾಳುಕ್ಯರಲ್ಲಿ ಒಬ್ಬನು ಕಂಡು ಬರ್ತಾನೆ, ಕಲ್ಯಾಣಿ ಚಾಳುಕ್ಯರಲ್ಲಿ ವಿಷ್ಣುವರ್ಧನ ಕಂಡು ಬರ್ತಾನೆ. ಅದೇ ರೀತಿಯಲ್ಲಿ ಹೊಯ್ಸಳರಲ್ಲಿ ವಿಕ್ರಮಾದಿತ್ಯ ಅಂತಕ್ಕಂಥವನು ಕಂಡು ಬರ್ತಾನೆ. ಇವು ಇಬ್ಬರ ನಡುವೆ ಒಂದು ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಕಲ್ಯಾಣಿ ಚಾಳುಕ್ಯರಲ್ಲಿರ್ತಾರೆ. ಮೊದಲು ವಿಷ್ಣುವರ್ಧನವನ್ನು ಇವನು ವಿಕ್ರಮಾದಿತ್ಯ ಸೋಲಿಸ್ತಾನೆ ವಿಷ್ಣುವರ್ಧನವನ್ನು. ಅದಕ್ಕಾಗಿ ಕಲ್ಯಾಣಿ ಚಾಳುಕ್ಯರು ಎಲ್ಲಿ ಕಂಡು ಬರ್ತಾರೆ, ಕೃಷ್ಣಾ ನದಿಯ ಒಂದು ತೀರದಲ್ಲಿ ಕಂಡು ಬರ್ತಾರೆ. ಹಾಗಾಗಿ ಕೃಷ್ಣಾ ನದಿಯು ಕೂಡ ಇವರ ಒಂದು ಪ್ರದೇಶಗಳನ್ನು ಆವರಿಸಿತ್ತು ಅಂತ. ಓಕೆನಾ. ಹಾಗಾಗಿ ಮೇಲಿನ ಎಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಳನು ಸಿಂಹದೊಂದಿಗೆ ಹೋರಾಡುವುದನ್ನು ಯಾವ ಸಾಮ್ರಾಜ್ಯದ ಚಿಹ್ನೆ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ. ಹೊಯ್ಸಳರು. ಸಳ ಅಂತ ನೀವು ಕ್ವಶನನ್ನು ನೋಡಿಕೊಂಡೇ ಹೇಳ್ಬೋದು ಹೊಯ್ಸಳ ಅಂತ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಕೊನೆಯ ಪ್ರಶ್ನೆ ನೋಡಿ, ಗಂಗಾ ವಂಶದವರು ತಮ್ಮ ಒಂದು ಆಡಳಿತದಲ್ಲಿ ಯಾವ ಭಾಷೆಯನ್ನು ಬಳಸುತ್ತಿದ್ದರು ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಎಲ್ಲರೂ ಕೂಡ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಲ್ವಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ನಮ್ಮ ಒಂದು ತರಗತಿಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬ್ಯಾಚ್ ಬೇಕು ಅಂತ ಅಂದರೆ PDF ಬ್ಯಾಚ್ ರೆಡಿ ಇದೆ. ಸಂಪೂರ್ಣ ಬ್ಯಾಚ್ ಅಂತ ಒಂದು ಬ್ಯಾಚ್ ಇದೆ, ಗ್ರಾಮ ಆಡಳಿತ ಅಧಿಕಾರಿಗೆ ಅಂತಲೇ ಮಾಡಿದ್ದೇವೆ. ನೀವು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. 501 ರೂಪಾಯಿಗೆ ಬ್ಯಾಚ್ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಪೇ ಮಾಡಿ ಏನು ಮಾಡ್ಬೋದು, ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. ಈ ಒಂದು ಬ್ಯಾಚ್ ಪರ್ಚೇಸ್ ಮಾಡಿದ ನಂತರ ಟೆಲಿಗ್ರಾಮ್ ಮೂಲಕ ನಿಮಗೆ PDFಗಳನ್ನು ಕಳಿಸಲಾಗುತ್ತೆ. ಸಂಪೂರ್ಣವಾಗಿ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಬ್ಯಾಚ್ ಇದನ್ನು ನೀವು ಓದ್ಕೋಬೋದು. ಓಕೆನಾ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.